ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂಥ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿರ್ತದೆ. ಅದೇ ರೀತಿ ನೇಮಕಾತಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೂಡ ತಿಳಿಸಲಾಗ್ತದೆ. ಸ್ನೇಹಿತರೆ, ನೀವೇನಾದರೂ ಪೊಲೀಸ್ PC, PSI, SDA, FDA ಇನ್ಯಾವುದೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪರೀಕ್ಷೆಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಆದಷ್ಟು ಹೋಗಿ ಜಾಯ್ನಿಗೆ. ಉಪಯುಕ್ತ ಮಾಹಿತಿ ಜೊತೆಗೆ ನೋಟ್ಸನ್ನು ಕೂಡ ಪ್ರೊವೈಡ್ ಮಾಡಲಾಗ್ತದೆ. ಸ್ನೇಹಿತರೆ, ನೀವೇನಾದರೂ ಪೊಲೀಸ್ PC ಮತ್ತು PSI ಪರೀಕ್ಷೆಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಇಲ್ಲರ ಕಂಪ್ಲೀಟ್ ಸಿಲೆಬಸ್ ನೋಟ್ಸು ಅದು ಬಂದು ನಿಮಗೆ 2024-25ನೇ ವರ್ಷದ ನೋಟ್ಸ್ ಇರ್ತಾವೆ. ಸ್ನೇಹಿತರೆ, ಇಲ್ಲಿ ಸಿಲೆಬಸ್ ಇಲ್ಲರ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ ಸಂಪೂರ್ಣವಾಗಿಲ್ಲ, ಏನೇನೆಲ್ಲ ಮೆನ್ಷನ್ ಮಾಡಿದೆಯಲ್ಲ ಈ ಎಲ್ಲ ನೋಟ್ಸು ನಿಮಗೆ ನೀಡಲಾಗ್ತದೆ. ಅದ್ರ ಜೊತೆಗೆ ನಿಮಗೆ PC 60 ಓಲ್ಡ್ ಕ್ವಶನ್ ಪೇಪರ್ ಉಚಿತವಾಗಿ ನೀಡುತ್ತೆ. ಅದೇ ರೀತಿ PSI 60 ಓಲ್ಡ್ ಕ್ವಶನ್ ಪೇಪರು ಮತ್ತು ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ನೀಡುತ್ತೆ. ಸ್ನೇಹಿತರೆ, ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಕೇವಲ 200 ರೂಪಾಯಿಗೆ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಮೊದಲಿಗೆ ಬಂದು ಈ ನೋಟ್ಸಿನ ಬೆಲೆ ಬಂದು 300 ರೂಪಾಯಿ ಇತ್ತು. ಸ್ನೇಹಿತರೆ, ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗೆ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ರೆ ಸ್ಕ್ರೀನ್ಶಾಟ್ ಕಳಿಸಿದರೆ ಮಾತ್ರ ನಿಮಗೆ ನೋಟ್ಸ್ ಬಂದು 200 ರೂಪಾಯಿಗೆ ನೀಡ್ತಾರೆ. ಸ್ನೇಹಿತರೆ, ಎಲ್ಲ ನೋಟ್ಸ್ ಸೇರಿ ಕೇವಲ 200 ರೂಪಾಯಿಗೆ ಇರ್ತದೆ. ಹೊಸ ವರ್ಷದ ನೋಟ್ಸ್ ಇರ್ತಾವೆ. ನೀವೇನಾದರೂ ಕೋಚಿಂಗ್ ಏನಾದರೂ ಹೋಗದೇ ಇದ್ರೆ ಸ್ಟಡಿ ಮಾಡ್ತಿದ್ರಪ್ಪ ಅಂದರೆ ಇವು ಬಂದು ಸಂಪೂರ್ಣವಾಗಿ ಕೋಚಿಂಗ್ ನೋಟ್ಸ್ ಆಗಿರ್ತಾವೆ. ಸುಂದರ ಕೈ ಬರೋದು ನೋಟ್ಸ್ ಇರ್ತಾವೆ, ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ. ಇಂಟ್ರೆಸ್ಟ್ ಇರೋರು ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಇವು PC, PSI ಅಷ್ಟೇ ಅಲ್ಲ, SDA, FDA, ವಿಲೇಜ್ ಅಕೌಂಟ್ ಆಗಿರ್ಬೋದು, PDO ಆಗಿರ್ಬೋದು. ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನಡೆಸುವ ಎಲ್ಲ GK ಪರೀಕ್ಷೆಗಳಿಗೆ ಏನಿರ್ತದೆ ಯೂಸ್ ಆಗಿರ್ತವೆ. ಸ್ನೇಹಿತರೆ, ಈ ನೋಟ್ಸ್ ಬಂದು ಈಗವಾಗ 200 ರೂಪಾಯಿ ಅಲ್ಲ, ಕೇವಲ 150 ರೂಪಾಯಿಗೆ ನಿಮಗೆ ಎಲ್ಲ ಕೂಡ PDF ನೋಟ್ಸನ್ನು ಕಳಿಸಲಾಗ್ತದೆ. ಅದ್ರ ಜೊತೆಗೆ ನಿಮಗೇನಾದರೂ 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಅದು 100 ರೂಪಾಯಿ ಇರ್ತದೆ. ಎರಡೂ ಕೂಡ ನೀವು ತೊಗೊಂಡ್ರೆ ಕೇವಲ 250 ರೂಪಾಯಿದಾಗ ನಿಮಗೆ ಎಲ್ಲ ನೋಟ್ಸನ್ನು ಪ್ರೊವೈಡ್ ಮಾಡಲಾಗ್ತದೆ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ. ಇವು ಕೇವಲ PC, PSI ಅಷ್ಟೆಲ್ಲ, SDA ಆಗಿರ್ಬೋದು, FDA ಆಗಿರ್ಬೋದು, ಅದೇ ರೀತಿ ವಿಲೇಜ್ ಅಕೌಂಟು PDO ಕೂಡ ಯೂಸ್ ಆಗ್ತಾವೆ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ. ಇಂಟ್ರೆಸ್ಟ್ ಇರೋ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಯಾರು ಕೂಡ ಕಾಲನ್ನು ಮಾಡೋಕೋಬೇಡಿ. ಮೆಸೇಜ್ ಮಾಡಿ ಸಂಪೂರ್ಣ ಮಾಹಿತಿನ ನೀಡಲಾಗುವುದು. ಸ್ನೇಹಿತರೆ, ಸಚಿವ ಸಂಪುಟದಲ್ಲಿ ಮೊನ್ನೆ ತಾನೇ ನಿರ್ಧಾರವಾಗಿದ್ದು, ಮೊದಲಿಗೆ ನಿಮಗೆ ಆಲ್ರೆಡಿ ಕೂಡ ಗೊತ್ತೈತಿ KSRPಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಒಮ್ಮೆ ಇದಕ್ಕೆ ಸಂಬಂಧಿಸಿದಂತೆ PUC ಮೇಲೆ ಇದನ್ನು ನೇಮಕಾತಿ ಮಾಡ್ಕೋಬೇಕಂತೇಳಿ ಎಲ್ಲ ಕೂಡ ಚರ್ಚೆ ಮಾಡಿದ್ರು. ಅದನ್ನು ಇವಾಗ ಅಫಿಷಿಯಲ್ ಆಗಿ ಸಚಿವ ಸಂಪುಟದಲ್ಲಿ ಒಪ್ಪಿಕೊಂಡಿದ್ದಾರೆ. ಇನ್ನೇನು ನೇಮಕಾತಿ ಏನಾಗತ್ತಲ್ಲ KSRPಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ರಿ, ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ KSRP ಮತ್ತು ಭಾರತೀಯ ಮೀಸಲು ದಳಗೆ ಸಂಬಂಧಿಸಿದಂತೆ ನೇಮಕಾತಿಗೆ ಇರುವ ವಿದ್ಯಾರ್ಥಿಯನ್ನು SSLC ಇಂದ PUCಗೆ ಏರಿಸುವ ವೃಂದ ಮತ್ತು ನೇಮಕ್ಕೆ ಮಾಡಿರುವ ತಡೆಗೆ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ. ಅಂದ್ರೆ ಇನ್ನು ಏನು KSRP ನೇಮಕಾತಿ ಏನಾಗುತ್ತಲ್ಲ, ಈ KSRPಗೆ ಸಂಬಂಧಿಸಿದಂತೆ ನೇಮಕಾತಿ ಅಂದರೆ ಕಾನ್ಸ್ಟೇಬಲ್ ಹೇಳಾಕತ್ತಿದ್ದು. ಕಾನ್ಸ್ಟೇಬಲ್ ಏನಾದರೂ ನೇಮಕಾತಿ ಅಂತಂದರೆ ಇದಕ್ಕೆ ನೀವು ಅರ್ಜಿ ಸಲ್ಲಿಸ್ಬೇಕಂದ್ರೆ ಮಿನಿಮಮ್ ಕ್ವಾಲಿಫಿಕೇಷನ್ ಇಲ್ಲಿ ನಿಮ್ಮದು PUC ಆಗಿರ್ಬೇಕು ರೀ. PUC ಆಗಿರಲಿ, ITI ಆಗಿರಲಿ ಅಥವಾ ಡಿಪ್ಲೊಮಾ ಆಗಿದ್ದರೂ ಕೂಡ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ರೀ. ITIದಾಗ NIOS ಸರ್ಟಿಫಿಕೇಟ್ ಕಡ್ಡಾಯವಾಗಿ ಇರಬೇಕು ರೀ. ಇಲ್ಲಾಂದ್ರೆ ಅಪ್ಲಿಕೇಶನ್ ಹಾಕೋರಿ, ಅದ್ರ ಎಕ್ಸಾಮ್ ಅದಾವ ಈಗ ಬರೋದು, ನೀವು ಕೂಡ ಪಾಸನ್ನು ಆಗ್ಬೋದು. ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಇದು KSRPಗೆ ಅಷ್ಟೇ ಸಂಬಂಧಪಡ್ತಾರೆ, DR CRಗೆ ಏನಾದರೂ ಸಂಬಂಧಪಡುತ್ತೆ ಅಂತ ಕೇಳ್ತಾರೆ. ಸ್ನೇಹಿತರಿಗೆ ಸದ್ಯಕ್ಕಂತರೂ KSRP ಮತ್ತು ಅದೇ ರೀತಿ IRBಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ, ಮೀಸಲು ದಳ ಹುದ್ದೆಗಳಿಗೆ ಮತ್ತು KSRP ಹುದ್ದೆಗಳಿಗೆ ಮಾತ್ರ ಇದು PUC ಮೇಲೆ ರೀ. ಇನ್ನು DR CR ಹುದ್ದೆಗಳಿಗೆ ಸಂಬಂಧಿಸಿದಂತೆ SSLC ಪಾಸ್ ಆದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು ರೀ. ಯಾಕಪ್ಪ ಅಂದ್ರೆ ನೇಮಕಾತಿ ಹೆಚ್ಚಿಗಾಗುವರೇ ಇವರೇ. ಒಂದು KSRP ಆಗಿರ್ಬೋದು, ಇನ್ನೊಂದು DAR CR ಆಗಿರ್ಬೋದು ಮತ್ತು ಸಿವಿಲ್ ಆಗಿರ್ಬೋದು. ಈಗ ಆಲ್ರೆಡಿ KSRP PUC ಮೇಲೆ ಐತ್ರಿ, ಸಿವಿಲ್ ಕೂಡ PUC ಮೇಲೆ ಐತಿ. ಇನ್ನು DAR CR ಅಂತೂ ಇನ್ನು 10th ಮೇಲೆ ಐತ್ರಿ. ಅದು ಏನಾದರೂ ಚೇಂಜ್ ಆದ್ರೆ ಅದನ್ನು ಕೂಡ ಮಾಹಿತಿನ ಕೊಡ್ತೀವಿ. ಆದಷ್ಟು ಯಾರೆಲ್ಲ SSLC ಮುಗಿಸಿ ಡೈರೆಕ್ಟ್ ಓದಕ್ಕೆ ಬಂದಿರೋ ನೋಡ್ರಿ, ಆದಷ್ಟು ಮಿನಿಮಮ್ ಕ್ವಾಲಿಫಿಕೇಷನ್ PUC ಆದರೂ ಮಾಡ್ಕೋರಿ. ಇಲ್ಲ ಟೈಮ್ ಇತ್ತಂದ್ರೆ ಡಿಗ್ರಿ ಆದರೂ ಕೂಡ ಮಾಡ್ಕೋರಿ. ಯಾಕಂದರೆ ಇನ್ಮೇಲೆ ಯಾವುದೇ ಒಂದು ನೇಮಕಾತಿ ಆದರೂ ಕೂಡ ಕ್ವಾಲಿಫಿಕೇಷನ್, ಈಗ ಪ್ಯೂನ್ ಒಂದು ಬಿಟ್ಟರೆ ಉಳಿದಿದ್ದೆಲ್ಲ ಏನು ನೇಮಕಾತಿ ಆಕ್ಕವಲ್ಲ ಅವನು ಆಲ್ಮೋಸ್ಟ್ ಎಲ್ಲ PUC ಮೇಲೆ ಮಾಡುವ ಸಾಧ್ಯತೆ ಐತ್ರಿ. ಇನ್ನು ಅದೇ ರೀತಿ KSRPಗೆ ಸಂಬಂಧಿಸಿದಂತೆ ಮಾನ್ಯ ಗೃಹ ಸಚಿವರು ಡಾಕ್ಟರ್ ಪರಮೇಶ್ವರ್ ಸರ್ ಅವರು 2 ದಿವಸದಾಗ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರಿ. ಮತ್ತು ಸಚಿವ ಸಂಪುಟ ಮುಗಿದು ಮತ್ತು 3 ದಿವಸ ಆತ್ರಿ, ಇನ್ನು ನೇಮಕಾತಿ ಯಾಕೆ ಮಾಡಿಲ್ಲ. ನಾವು ಅದಕ್ಕಾಗಿ ಕಾಯಕತ್ತಿದ್ರು. ನೇಮಕಾತಿ ಆದ ತಕ್ಷಣ ಒಮ್ಮೆ ವಿಡಿಯೋ ಮಾಡ್ಬೇಕತ್ತೀರಿ. ಆದರೆ ಈಗ ನೇಮಕಾತಿ ಇವತ್ತು ಸೋಮವಾರ ಅಥವಾ ನಾಳೆ ಆದರೂ ಕೂಡ ಆಗಬೇಕಿತ್ತು. ಆದರೆ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಮಾಹಿತಿನ ಬಂದಿಲ್ಲ ರೀ. ನೇಮಕಾತಿ ಆಲ್ಮೋಸ್ಟ್ ಎಲ್ಲ ನವಂಬರ್ 15 ಒಳಗಡೆ ಆಗುವ ಸಾಧ್ಯತೆ ಐತ್ರಿ. ನೇಮಕಾತಿ ಯಾವಾಗಾದರೂ ನಿಮ್ಮದು DR CR ಹುದ್ದೆಗಳು ಏನದವಲ್ಲ 1650
ಅದೊಂದು ಮತ್ತು 2032 KSRP ಏನದಲ್ಲ, ಇವೆರಡು ನೇಮಕಾತಿ ಸದ್ಯಕ್ಕಂತರೂ ಹಾಕವ್ರಿ. ನವಂಬರ್ 15 ಒಳಗಡೆ ಆಗಬಹುದು. ಇದೇ ರೀತಿ ಮುಂದುವರೆದ್ರೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರದೇ ಇದ್ದರೆ ಮಾತ್ರ ನೇಮಕಾತಿ ಹಾಕವ್ರಿ. ನಡು ಬಂದು ಮತ್ತೊಂದು ಏನಾದರೂ ಸಿಕ್ಕುವಂತಪ್ಪ ಅಂದ್ರೆ ನೇಮಕಾತಿ ಮತ್ತೆ ಮುಂದಕ್ಕೆ ಹೋಕ್ಕವ್ರಿ. ಈಗ ಇವಂತರೂ ಆಲಿಕ್ಕಂದ್ರೆ ಈಗ ಸದ್ಯಕ್ಕೆ ನಿಮ್ಮದು SDA ನೇಮಕಾತಿ ಆಗೈತೆ ರೀ. ಮತ್ತು ಇನ್ನೊಂದು SDA FDA ನೇಮಕಾತಿ ಆಗತ್ತತ್ರಿ. 590 SDA FDA ನೇಮಕಾತಿ ನೆಕ್ಸ್ಟ್. ಮತ್ತು ವಿಲೇಜ್ ಅಕೌಂಟು 500 ಇವಂತರೂ ಆಗೇ ಹಾಕವ್ರಿ. ಅದ್ರ ಜೊತೆಗೆ ಅದು KSRP ಮತ್ತು DRCR ಕೂಡ 100% ನೇಮಕಾತಿ ಆಗುತ್ತೆ. ಭಾಳ ಆದ್ರೆ ಒಂದು ವಾರ 15 ದಿವಸ ಹೆಚ್ಚು ಕಡಿಮೆ ಆಗ್ಬೋದು. ನೇಮಕಾತಿ ಅಂತೂ ಫಿಕ್ಸ್ ಆಗೇ ಆಗ್ತಾವ್ರಿ. ಯಾರೇ ಇನ್ನೂ ಸರಿಯಾಗಿ ಸ್ಟಡಿ ಮಾಡೋಕತ್ತಿಲ್ಲ, ಸ್ಟಡಿ ಮಾಡಿರಿ. ಒಮ್ಮೆ ಸಿಲೆಬಸ್ ಮುಗಿಸೋದು ಅಂದರೆ ಎಲ್ಲ ಸ್ಟೇಟ್ ಗೌರ್ಮೆಂಟಿಗೂ ಕೂಡ ಯೂಸ್ ಆಗ್ತದೆ ರೀ. ನಾವು ಆಲ್ರೆಡಿ ನಿಮಗೆ ನೋಟ್ಸ್ ಹೇಳಿದ್ದೇವೆ. ಅವ್ನು ನೋಟ್ಸ್ ಬಂದು ನಿಮಗೆ SDA FDA PC PSI ವಿಲೇಜ್ ಅಕೌಂಟ್ ಆಗಿರ್ಬೋದು. ಮತ್ತು ಅದೇ ರೀತಿ ನಿಮಗೆ VAಗೂ ಕೂಡ ಯೂಸ್ ಆಗ್ತಾವೆ. ಮೊದಲು ಯಾರೊಬ್ಬರು ಸ್ಟಾರ್ಟಿಂಗಲ್ಲಿ ಸ್ಟಡಿ ಮಾಡ್ತಿದ್ರೆ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಶಾರ್ಟ್ ನೋಟ್ಸನ್ನು ಓದ್ರಿ ಅಥವಾ ಬುಕ್ಸನ್ನು ಓದ್ರಿ. ಇದು ಓದಿದ ಮೇಲೆ ನಂತರ ನೀವು ಇಲ್ಲಿ ಸಿಲೆಬಸ್ ನೋಟ್ಸನ್ನು ಓದ್ರಿ. ಸಲೀಸಾಗಿ ಅಂಡರ್ಸ್ಟ್ಯಾಂಡ್ ಆಗತ್ತೆ. 100% ಕೂಡ ಸೆಲೆಕ್ಷನ್ ಕೂಡ ಆಗ್ತದೆ. ಸ್ನೇಹಿತರೆ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.